ಎವ್ರಿವನ್, ಬಿನಿಹಾರಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮನೆಯಲ್ಲೇ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಗಾರ್ಲಿಕ್ ಬ್ರೆಡ್ ಮಾಡೋ ವಿಧಾನನ ನೋಡೋಣ. ಗಾರ್ಲಿಕ್ ಬ್ರೆಡ್ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ಇದನ್ನು. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಚೀಸ್ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಚೀಸ್ನ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸಿಗೆ ಮತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. 4 ಪೀಸ್ ಬ್ರೆಡ್ಡಿಗೆ ನಾನಿಲ್ಲಿ 2 ಗೆಡ್ಡೆ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ನಾನು ಬ್ರೆಡ್ಡಿಗೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಎಲ್ಲ ಕಡೆನೂ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ನಾನು ಇನ್ನೊಂದು ಬ್ರೆಡ್ಡನ್ನು ಕೂಡ ಇದರ ಮೇಲೆ ಸ್ವಲ್ಪ ಲೈಟಾಗಿ ಹಚ್ಕೊಂಡು ಅದರ ಮೇಲೆ ಇಡ್ತಾಯಿದ್ದೀನಿ. ಒಂದು ಕಡೆ ನಾನಿಲ್ಲಿ ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ನಾನು ತವಾಗೆ ಸ್ವಲ್ಪ ಆಯಿಲಿಂಗ್ ಮಾಡಿಕೊಂಡು ಈಗ ನಾನು ಅದು ಚೀಸ್ ಹಚ್ಚಿರೋ ಬ್ರೆಡ್ಡನ್ನು ನಾನು ಇದ್ರ ಮೇಲೆ ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಇದೊಂದು 4 ಮಿನಿಟ್ಸ್ ತೊಗೊಳುತ್ತೆ ಒಂದು ಸ್ವಲ್ಪ ಇದು ಹಂಚೆಲ್ಲ ಬಿಸಿ ಮಾಡಲಿಕ್ಕೆ. ಇದ್ರ ಮೇಲೆ ಸ್ವಲ್ಪ ಆಯಿಲಿಂಗ್ ಹಚ್ಕೋಬೇಕು. ನೀವು ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಯಿಲ್ನೇ ಹಾಕ್ತಾಯಿದ್ದೀನಿ. ಈ 2 ಸೈಡು ಕೂಡ ನಾನಿಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಒಳಗಡೆ ಇದು ಬೆಂದಿದೆ, ಇದು ಮೆತ್ತ ಆಗಿರುತ್ತೆ. ನೀವಿನ್ನೂ ಕೂಡ ಪ್ಲೈನ್ ಚೀಸ್ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ಅದು ತುಂಬಾ ಎಳೆಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ಚೀಸ್ ಸ್ಪ್ರೆಡ್ ಇತ್ತು ಮನೇಲೇ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಾಫಿ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕ್ರಿಯಿಂದ ತಂದು ಕೊಡೋದಕ್ಕಿಂತ ಇದೊಂದು 10 ಮಿನಿಟ್ಸಲ್ಲಿ ಆಗೋಗುವಂಥ ಫುಡ್ ಕೂಡ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.